ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಮಾನವನಂತೆಯೇ ವರ್ತಿಸುವಂತಹ AI ಬೋಟ್ಗಳನ್ನು ಬಳಸಿಕೊಂಡು ಆನ್ಲೈನ್ ಜೂಜನ್ನು ನಡೆಸಿ ನೂರಾರು ಕೋಟಿ ವಂಚನೆ ಮಾಡಿದ ದೆಹಲಿ ಹಾಗೂ ಗುರುಗ್ರಾಮದ 2 ಗೇಮಿಂಗ್ ಕಂಪನಿಗಳ ಬೃಹತ್ ವಂಚನೆ ಜಾಲವನ್ನು ಜಾರಿ ನಿರ್ದೇಶನಾಲಯ ಭೇದಿಸಿದೆ. ಹೌದು, ಆನ್ಲೈನ್ ಜೂಜಿಗೆ ನಿಷೇಧ ಇದ್ರೂ ಸಹ ಗೇಮಿಂಗ್ ಆ್ಯಪ್ಗಳ ಮೂಲಕ ಜೂಜಾಡ್ತಾ ಇರುವಂತಹ ಕುರಿತು ಬಂದ ದೂರುಗಳ ಆಧಾರದ ಮೇಲೆ ವಿನ್ರೋ ಮತ್ತು ಪ್ಯಾಕೆಟ್ 52 ಎನ್ನುವಂಥ 2 ಗೇಮಿಂಗ್ ಪ್ಲಾಟ್ಫಾರ್ಮ್ಗಳ ವಿರುದ್ಧ ಇಡಿ ಬೆಂಗಳೂರು ವಲಯ 2 ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಈ ಆ್ಯಪ್ಗಳನ್ನು ನಡೆಸ್ತಾ ಇರುವಂಥ ವಿನ್ ಗೇಮ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ನಿರ್ದೇಶ್ ನೆಟ್ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ತನಿಖೆಯನ್ನು ಆರಂಭಿಸಿತ್ತು. ದೆಹಲಿ ಹಾಗೂ ಗುರುಗ್ರಾಮದಲ್ಲಿರುವಂತಹ ಕಂಪನಿ ಕಚೇರಿಗಳ ಮೇಲೆ ಇದೇ ತಿಂಗಳ 18ರಿಂದ 22ರವರೆಗೆ ಶೋಧವನ್ನು ನಡೆಸಿ ಕಂಪನಿಗಳು ಮನುಷ್ಯನ ಹೆಸರಲ್ಲಿ AI ಆಧಾರಿತ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಚಂದಾದಾರರು ಅವುಗಳ ವಿರುದ್ಧನೇ ಆಟ ಆಡುವಂತೆ ಜಾಲವನ್ನು ರೂಪಿಸಿದ್ದನ್ನು ಇಡಿ ಪತ್ತೆ ಹಚ್ಚಿದೆ. ಲಕ್ಷಾಂತರ ಬಳಕೆದಾರರನ್ನ ಹೊಂದಿದಂಥ ಈ 2 ಗೇಮಿಂಗ್ ಆ್ಯಪ್ಗಳಲ್ಲಿ ನೈಜ ಆಟಗಾರರು ಪರಸ್ಪರ ಸ್ಪರ್ಧಿಸಿದ್ದಾರೆ ಅನ್ನುವಂಥ ನಂಬಿಕೆಯನ್ನು ಮೂಡಿಸಲಾಗಿತ್ತಾದರೂ ಹಲವೆಡೆ AI ಬೋಟ್ಗಳನ್ನೇ ಎದುರಾಳಿಗಳಾಗಿ ಬಳಸಲಾಗ್ತಾ ಇತ್ತು. ಪರಿಣಾಮ AI ಬುದ್ಧಿಮಟ್ಟದ ಜೊತೆಗೆ ಸ್ಪರ್ಧಿಸಲಾಗದೇನೆ ಬಹುತೇಕ ಸಂದರ್ಭಗಳಲ್ಲಿ ನೈಜ ಆಟಗಾರರೇ ಸೋಲನ್ನ ಕಾಣ್ತಾ ಇದ್ರು. ಇದರಿಂದ ನೂರಾರು ಕೋಟಿ ರೂಪಾಯಿ ನಷ್ಟಕ್ಕೆ ಸಿಲುಕ್ತಾ ಇದ್ರು. ಇದಕ್ಕಿಂತ ಗಂಭೀರ ಅಂತ ಅಂದ್ರೆ ವಿನ್ ಗೇಮ್ಸ್ ಪ್ರೈವೇಟ್ ಲಿಮಿಟೆಡ್ ಭಾರತದಲ್ಲಿ ಜೂಜಾಡಿ ಸಂಗ್ರಹಿಸಿದಂತ ಹಣವನ್ನ ಅಮೆರಿಕಾದ ತನ್ನ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಟ್ಟಿತ್ತು. ತನಿಖೆಯ ಭಾಗವಾಗಿ ಈ ಕಂಪನಿಗೆ ಸೇರಿದ ಸುಮಾರು 505 ಕೋಟಿ ರೂಪಾಯಿ ಮೌಲ್ಯದ ಬ್ಯಾಂಕ್ ಠೇವಣಿಗಳು, ಷೇರು, ಹೂಡಿಕೆಗಳು ಹಾಗೂ ಮ್ಯೂಚುವಲ್ ಫಂಡ್ಸ್ಗಳನ್ನ ಇಡಿ ಮುಟ್ಟುಗೋಲು ಹಾಕೊಂಡಿದೆ. ಸೊ ನಿರ್ದೇಶ್ ನೆಟ್ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ನ ವಿವಿಧ ಖಾತೆಗಳಲ್ಲಿದ್ದಂಥ ಸುಮಾರು 18.57 ಕೋಟಿ ಮೌಲ್ಯದ ಆಸ್ತಿಗಳನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. AI ಈಗಾಗಲೇ ಎಲ್ಲಾ ಕ್ಷೇತ್ರಗಳನ್ನ ತನ್ನ ಕಬಂದ ಬಾಹುಗಳಿಂದ ಆವರಿಸಿಕೊಳ್ತಾ ಇದೆ. ಇದು ತಂತ್ರಜ್ಞಾನದ ಕ್ರಾಂತಿ ಅಂತ ಅನ್ಸಿದ್ರು ಸಹ ತಂತ್ರಜ್ಞಾನವನ್ನ ಆನ್ಲೈನ್ ಜೂಜಾಟದ ವಂಚನೆಗೆ ಬಳಸ್ಕೊಳ್ತಾ ಇರುವಂತಹ ಹೊಸ ಪ್ರವೃತ್ತಿ ದೇಶದಲ್ಲಿ ಗಂಭೀರ ಚಿಂತೆಯನ್ನ ಹುಟ್ಟಿಸಿದೆ. ನಕಲಿ ಅಪ್ಲಿಕೇಶನ್ಸ್ಗಳು, ಕೃತಕ ಲಾಭದ ಭರವಸೆಗಳು, ಕ್ರಿಪ್ಟೋ ಆಧಾರಿತ ಜಾಲಗಳು ತಮ್ಮ ವ್ಯಾಪ್ತಿಯನ್ನ ಅತಿಯಾಗಿ ವಿಸ್ತರಿಸಿಕೊಳ್ತಾ ಇದೆ. ಇದೀಗ ಮಾನವ ಆಟಗಾರರಂತೆ ವರ್ತಿಸ್ತಾ ಇರುವಂತಹ AI ಬೋಟ್ಗಳನ್ನು ಸೃಷ್ಟಿಸಿ ನೇರ ವಂಚನೆಗೆ ಕೈ ಹಾಕ್ತಾ ಇರೋದು ಬೆಳಕಿಗೆ ಬಂದಿದೆ. ಈ AI ಬೋಟ್ಗಳು ನೈಜ ಆಟಗಾರರ ಆಟದ ಶೈಲಿ, ಮನೋಭಾವ, ತಪ್ಪುಗಳ ಮಾದರಿ, ತಂತ್ರಗಳ ಬದಲಾವಣೆಗಳನ್ನ ಕೇವಲ ಮಿಲಿ ಸೆಕೆಂಡ್ಸ್ಗಳಲ್ಲಿ ವಿಶ್ಲೇಷಿಸುವಂತ ಸಾಮರ್ಥ್ಯವನ್ನ ಹೊಂದಿದೆ. ಇದರಿಂದ ಮಾನವರು ಗೆಲ್ಲುವಂತ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸೊ AI ಬೋಟ್ಗಳಿಂದ ಆಗೋದು ಕೇವಲ ತಾಂತ್ರಿಕ ಮೋಸ ಅಷ್ಟೇ ಅಲ್ಲ, ಅದು ನಂಬಿಕೆ ಕಳೆದುಕೊಳ್ಳುವಂತೆ ಮಾಡುವಂತಹ ಮಾನಸಿಕ ವಂಚನೆಯೂ ಹೌದು. ನೈಜ ಬಳಕೆದಾರರು ತಮ್ಮ ಎದುರಾಳಿಯು ನನ್ನಂತೆ ಮನುಷ್ಯ ಅಂತ ಭಾವಿಸಿ ನಿರಾಳವಾಗಿ ಹಣ ಹೂಡಬಹುದು. ಆದರೆ ವಾಸ್ತವದಲ್ಲಿ ಅದು ಕಂಪ್ಯೂಟರ್ ನಿಯಂತ್ರಿತ ಮೋಸದ ಜಾಲ ಅಂತ ಮೋಸ ಹೋದ ನಂತರ ತಿಳಿಯುತ್ತೆ. ಸೊ ಇದು ಮೋಸ ಹೋದ ವ್ಯಕ್ತಿ ತನ್ನ ಬುದ್ಧಿಮಟ್ಟ, ಆಟದ ಕೌಶಲ್ಯ, ತಂತ್ರಗಾರಿಕೆ ಮೇಲೇನೆ ಸಂಶಯ ಪಡುವಂತೆ ಮಾಡುತ್ತೆ, ತನ್ನನ್ನ ತಾನೇ ನಂಬದಂತೆ ಮಾಡುತ್ತೆ, ಖಿನ್ನತೆಗೂ ಎಡೆ ಮಾಡಿಕೊಡುತ್ತೆ. ಲಾಭದ ಉದ್ದೇಶದಿಂದಾನೇ ರೂಪುಗೊಂಡಂತಹ ಜೂಜಾಟದ ವೇದಿಕೆಯಲ್ಲಿ AI ಬಳಕೆ ಆಗ್ತಾ ಇರೋದು ಗೇಮಿಂಗ್ ಕ್ಷೇತ್ರಕ್ಕೆ ದೊಡ್ಡ ಸವಾಲು. ಯಾಕಂದ್ರೆ AI ಅನ್ನೋದು ಮಾನವನ ಸ್ವಭಾವ, ಚಟುವಟಿಕೆ, ಆಟದಲ್ಲಿನ ಆತನ ಸ್ಕಿಲ್ಸ್, ಡೇಟಾ ವಿಶ್ಲೇಷಣೆ ಎಲ್ಲವನ್ನೂ ಸಹ ಏಕಕಾಲಕ್ಕೆ ದುರುಪಯೋಗ ಪಡಿಸ್ಕೊಳ್ಳುತ್ತೆ. ಇದರಿಂದ ನಿಯಂತ್ರಣ ಮತ್ತು ಪತ್ತೆ ಹಚ್ಚುವಿಕೆ ಸೈಬರ್ ಅಪರಾಧ ತನಿಖಾಧಿಕಾರಿಗಳಿಗೆ ಇನ್ನಷ್ಟು ಕಠಿಣ ಆಗತ್ತೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳ್ತಾರೆ ತಜ್ಞರು. ಸೊ ಈ ಪ್ರಕರಣ ಭಾರತದಲ್ಲಿ ಡಿಜಿಟಲ್ ವಂಚನೆಗಳ ಮುಂದಿನ ಹಂತ ಹೇಗಿರಬಹುದು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಂತೆ ತೋರಿಸುತ್ತೆ. ಸದ್ಯ ಗೇಮಿಂಗ್ ಉದ್ಯಮದ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಮತ್ತು AI ದುರುಪಯೋಗದ ವಿರುದ್ಧ ಗಟ್ಟಿಯಾದ ಕಾನೂನು ವ್ಯವಸ್ಥೆಯ ಅಗತ್ಯ ಇದೆ ಅನ್ನೋದನ್ನ ಒತ್ತಿ ಹೇಳಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.